ವೇದಿಕೆಯಲ್ಲಿ ನೀವೆಲ್ಲರೂ ಒಳ್ಳೆ ಕಲಾವಿದರು. ಎಷ್ಟು ಒಳ್ಳೆ ಕಲಾವಿದರು ಅಂದರೆ, ನೀವು ಸ್ವಂತ ಮನೆಯಲ್ಲಿ ಡ್ಯಾನ್ಸ್ ಮಾಡ್ತೀರಿ, ಸ್ವಂತ ಮನೆಯಲ್ಲಿ ಹಾಡು ಹೇಳ್ತೀರಿ, ಜೋರಾಗೂ ಮಾತಾಡ್ತೀರಿ, ನಿಧಾನಕ್ಕೂ ಮಾತಾಡ್ತೀರಿ. ಅವೆಲ್ಲವೂ ನಾಟಕದ ಭಾಗ. ನಿಮಗೆಲ್ಲವೂ ಬರ್ತದೆ. ಏನಂದರೆ ಒಂದು ವೇದಿಕೆ ಬೇಕಷ್ಟೇ. ಸೊ ಆ ವೇದಿಕೆ ಕಲ್ಪಿಸ್ಕೊಡುವಂಥ ವ್ಯವಸ್ಥೆಯನ್ನು ತಮ್ಮ ಸಾಂಸ್ಕೃತಿಕ ಕೇಂದ್ರ ಮಾಡ್ತಾಯಿದೆ. ಯಾಕೆ ನಾಟಕವನ್ನು ನಾವು ಕಲಿಬೇಕು, ಯಾಕೆ ನಾಟಕ ಕಲಿಬೇಕು ಅಂದರೆ ಒಂದು ಧೈರ್ಯ ಬರ್ತದೆ, ಮನೋಸ್ಥೈರ್ಯ ಬರ್ತದೆ. ಧೈರ್ಯ ಮತ್ತು ಮನೋಸ್ಥೈರ್ಯ ಎರಡೂ ಕೂಡ ನಾಟಕ ಕಲೆಯಿಂದ ಬರ್ತದೆ. ಯಾರು ನೀವು ನಾಟಕವನ್ನು ಚೆನ್ನಾಗಿ ಮಾಡ್ತೀರೋ, ಇವತ್ತು ಟಿ ವಿ ಮಾಧ್ಯಮಗಳಲ್ಲಿ ಭಾಳಷ್ಟು ಅವಕಾಶಗಳಿದೆ. ಮಹಾನಟಿ ಅಂತ ಒಂದು ಪ್ರೋಗ್ರಾಮ್ ನಡೀತಾ ಇದೆ. ಇಲ್ಲಿ ಹೆಣ್ಮಕ್ಕಳೆಲ್ಲ ಕರೆದು ಅವರು ಡ್ಯಾನ್ಸ್ ಮಾಡಿಸ್ತಾ ಇದ್ದಾರೆ. ನೀವು ಅವರೆಲ್ಲರಿಗಿಂತ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀವಿ, ನೀವು ಅವರೆಲ್ಲರಿಗಿಂತ ಚೆನ್ನಾಗಿ ಹಾಡು ಹೇಳ್ತೀವಿ. ನಿಮಗೆ ಅವಕಾಶ ಇಲ್ಲ ಅಷ್ಟೇ. ಸೊ ನೀವು ಇಲ್ಲಿ ಕಲ್ತ್ಕೊಂಡ್ರೆ ಸಣ್ಣ ಪ್ರಮಾಣದಲ್ಲಿ, ನೀವು ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಾಡಲಿಕ್ಕೆ ಅವಕಾಶ ಇದೆ. ಸೊ ಭಾಳಷ್ಟು ಕಾರ್ಯಕ್ರಮ, ಬ್ಯಾಚುಲರ್ ಅಂತ ಯಾವುದೋ ಒಂದು ಕಾರ್ಯಕ್ರಮ ಇದೆ. ಬ್ಯಾಚುಲರ್ ಅಂದರೆ ನಿಮಗಿಂತ ಒಂದು 2-3 ವರ್ಷ ದೊಡ್ಡವರು. ಸೊ ಅವ್ರಿಗೆ ಒಂದು ಕಾರ್ಯಕ್ರಮ ಇದೆ. ಈ ಸರಿಗಮಪ ಹಾಡು ಅಂತ ಒಂದು ಕಾರ್ಯಕ್ರಮ ಇದೆ. ಸೊ ಇವೆಲ್ಲವಕ್ಕೂ ಹೋಗಬೇಕು ಅಂತ ಹೇಳಿದರೆ ಒಂದು ತರಬೇತಿ ಬೇಕಾಗುತ್ತೆ. ಸುಮ್ಮನೆ ಹೋಗಿ ನಿಂತ್ಕೊಳ್ಳೋದು ಒಂದು ಟ್ರೈನಿಂಗ್ ಬೇಕಲ್ವಾ? ಸುಮ್ಮನೆ ಇಲ್ಲಿ ವೇದಿಕೆ ನಿಂತ್ಕೊಂಡ್ರೆ ಆಗೋದಿಲ್ಲ. ಹೆಂಗೆ ನಿಂತ್ಕೋಬೇಕು, ಹೆಂಗೆ ಮುಂದಕ್ಕೆ ಸರ್ಕೋಬೇಕು, ಹೆಂಗೆ ಮುಂದಕ್ಕೆ ಬಂದು ಮಾತಾಡಬೇಕು, ಎಲ್ಲಿ ವಾಯ್ಸ್ ರೈಸ್ ಮಾಡಬೇಕು, ಎಲ್ಲಿ ಕಡಿಮೆ ಮಾಡಬೇಕು, ಇದೆಲ್ಲವೂ ತರಬೇಕು. ನೀವು ಹೆಂಗೆ ಡ್ಯಾನ್ಸ್ ಮಾಡಬೇಕು, ಸುಮ್ಮನೆ ನೀವು ಮಾಡಿ ಅಂದರೆ ಮಾಡೋದಿಲ್ಲ. ಮಾಡ್ತೀರಿ, ಎಲ್ಲಿ ಮಾಡ್ತೀರಿ? ಮನೆಯಲ್ಲಿ ಮಾಡಿ. ಸೊ ನೀವು ಹೆಂಗೆ ಮಾಡಬೇಕು ಅನ್ನೋದಕ್ಕೆ ಈ ನಾಟಕ ತರಬೇತಿ ನಿಮಗೆ ಒಂದು ಬೇಸ್ ಕೊಡ್ತಾರೆ. ಈ ಒಂದು ವಾರದಲ್ಲಿ ನೀವು ಚೆನ್ನಾಗಿ ಮಾಡೋದನ್ನು ಕಲ್ತ್ಕೋಬೋದು, ಹಾಡು ಹೇಳೋದನ್ನು ಕಲ್ತ್ಕೋಬೋದು, ಡ್ಯಾನ್ಸ್ ಮಾಡೋದನ್ನು ಕಲ್ತ್ಕೋಬೋದು, ಮಾತಾಡೋದನ್ನು ಕಲ್ತ್ಕೋಬೋದು. ಸೊ ನಾಟಕಕ್ಕೆ ಬಹಳ ದೊಡ್ಡ ವಿಸ್ತೃತವಾದಂಥ ಒಂದು ವೇದಿಕೆ ಇದೆ, ಶಕ್ತಿ ಕೂಡ ಇದೆ ಅದಕ್ಕೆ. ಯಾಕೆ ಅಂತ ಹೇಳಿದ್ರೆ ನಾಟಕದಿಂದ ಬಂದಂಥವರು ಭಾಳ ದೊಡ್ಡ ದೊಡ್ಡ ಕಲಾವಿದರಾಗಿದ್ದಾರೆ. ಇವತ್ತಿಗೂ ಸಿನಿಮಾ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅವರೇ ಜಾಸ್ತಿ ಇರೋದು. ಸೊ ನೀವೆಲ್ಲರೂ ಕೂಡ